ಸೊ ಮಧುಪುರ ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್, ತಮ್ಮ ಹೆಸರು? ನಮ್ಮ ಹೆಸರು ಅನುಷಾ ಅಂತ ಮೇಡಮ್. ಓಕೆ, ಅನುಷಾ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳು ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ಹೆಸರು, ರಾಶಿ, ನಕ್ಷತ್ರ ಹೇಳಿ. ಮೌಲ್ಯಶ್ರೀ ಅಂತ. ಓಕೆ 10/3/2003. ಓಕೆ, ರಾಶಿ ಮೇಡಮ್, ರಾಶಿ ನಕ್ಷತ್ರ? ಮಖ ನಕ್ಷತ್ರ, ಸಿಂಹ ರಾಶಿ ಮೇಡಮ್. ಏನು ಪ್ರಶ್ನೆ ಮೇಡಮ್? ನಿಮ್ಮ ಮಗಳಿಗೆ ಎಷ್ಟು ವರ್ಷ? ಮಗಳಿಗೆ 22. ಇವಾಗ ಇಂಜಿನಿಯರ್ ಮುಗ್ದಿದೆ ಸರ್. ಅವಳಿಗೆ ಕೆಲ್ಸದ ಬಗ್ಗೆ ಇಲ್ಲ ಓದಕ್ ಕಳ್ಸೋದ ಅಥವಾ ಕೆಲ್ಸದ ಬಗ್ಗೆ ಬೇಕಾಗಿತ್ತು, ಅದಕ್ಕೆ ಮಾಡಿದ್ವಿ ಸರ್. ಮೇಡಮ್, ನನ್ನ ಪ್ರಕಾರ ಕೆಲಸಕ್ಕೆ ಕಳಿಸ್ಬೋದು, ಇವಾಗ ಜಾಬ್ ಮಾಡ್ಬೋದು 100%. ಯಾಕಂದರೆ ಮಖ ನಕ್ಷತ್ರ ಸಿಂಹ ರಾಶಿಗೆ ಕೇತು ಗ್ರಹ ಬಂದಿದ್ದಾನೆ, ಅದು ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಒಂದು ಸರಿ ನಿಮ್ಮಲ್ಲಿ ನವಗ್ರಹಗಳು ಕೇತು ಗ್ರಹನ ಆರಾಧನೆ ಮಾಡಿ, ಭಾಳ ಅದ್ಭುತವಾಗಿ ಕೇತು ಶಾಂತಿ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆಯನ್ನು ಕಾಣ್ತೀರಾ. ಅದೇ ಥರ ನಿಮ್ಮ ಮಗಳಿಗೋಸ್ಕರ ಓದೋಕ್ಕೋಸ್ಕರ ಗುರುಗ್ರಹದ ಬ್ಯಾಸ್ಲೆಟ್ನ ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಮನೇಲಿ ಅತಿ ಹೆಚ್ಚು ಬ್ಲ್ಯಾಕ್ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡಬೇಡಿ, ಬ್ಲ್ಯಾಕ್ನ ಅತಿ ಹೆಚ್ಚು ಯಾರು ಕೂಡ ಯೂಸ್ ಮಾಡಿ. ಗುರುಗ್ರಹದ ಬ್ಯಾಸ್ಲೆಟ್ನ ಯೂಸ್ ಮಾಡಿ, ಮತ್ತು ಬುಧಗ್ರಹ ಸಂಬಂಧಪಟ್ಟಂಥ ಸ್ಟೋನನ್ನು ಯೂಸ್ ಮಾಡಿ. ತುಂಬ ಪ್ರಾಬ್ಲಮಿಂದ ಕ್ಲಿಯರಾಗಿ ನಿಮ್ಮ ಮಗಳು ಒಳ್ಳೆ ವಿದ್ಯೆ ಮತ್ತು ಕೆಲಸಕ್ಕೆ ಸೇರಿ ಆದಮೇಲೆ ಓದ್ಬೋದು. ಆ ಥರ ಕಾಂಬಿನೇಷನ್ ಚೆನ್ನಾಗಿದೆ. ಕೆಲಸಕ್ಕೆ ಸೇರಿ ಓದೋಕ್ಕೆ ಹೇಳಿ, ತುಂಬ ಚೆನ್ನಾಗಿರ್ತಾರೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೊ ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ನಮಸ್ತೆ ಮೇಡಮ್. ಗುರುಜಿ ನಮಸ್ತೆ. ನನ್ನ ಹೆಸರು ತೇಜಸ್ವಿನಿ ಅಂತ. ಓಕೆ, ತೇಜಸ್ವಿನಿ ಅವರೇ, ತಮ್ಮ ಬಗ್ಗೆನೇ ಕೇಳಬೇಕಾ? ಇಲ್ಲ, ನನ್ನ ಮಗನ ಬಗ್ಗೆ ಕೇಳಬೇಕು. ಮಗನ ಹೆಸರು, ರಾಶಿ, ನಕ್ಷತ್ರ ಹೇಳ್ತೀರಾ? ಅವನ ಹೆಸರು ಧ್ರುಪದ್ ಅಂತ. ಮೀನ ರಾಶಿ, ಉತ್ತರ ಭಾದ ನಕ್ಷತ್ರ. ಏನ್ ಪ್ರಶ್ನೆ? ಮೇಡಮ್, ಅದೇ ಅವನು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಇವಾಗ ಏನು ಓದ್ತವ್ರೆ? SSLC ಓದ್ತೀಯನ್ ಸರ್ ಅವನು. ಓಕೆ, ಮೀನರಾಶಿ ಅಲ್ವಾ? ಮೀನ ರಾಶಿ. ಓಕೆ, ಮೀನರಾಶಿ ಮೇಡಮ್ ಅವ್ರು ಇವಾಗ ಟೈಮ್ ತುಂಬ ಚೆನ್ನಾಗಿಲ್ಲ, ಏನು ಹೇಳಿ? ಹಾಗಾಗಿ ನಿಮ್ಮ ಮಗನಿಗೆ ಏನಾದ್ರು SLC, ಇವಾಗ SLC ಆಗಿದ್ರೆ SLC ಓದಿಗೆ ಏನಾದ್ರು ಒಂದು ಪ್ರಾಬ್ಲಮ್ ಮಾಡ್ಕೊಳ್ತಾನೆ. ಅವ್ನಿಗೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ಮು ಇಲ್ಲ ಬಿದ್ದೇಟ್ ಆಗೋದು, ಈ ಥರ ತೊಂದರೆಗಳಿಗೆ ಸಾಕಷ್ಟು ಪ್ರಾಬ್ಲಮನ್ನು ಅನುಭವಿಸ್ತಾನೆ ಅಂತ ಹೇಳುತ್ತೆ. ಹಾಗಾಗಿ ಮೀನರಾಶಿಲಿ ಶನಿ ವೆರಿ ಡೇಂಜರ್ ಅಂತ ಹೇಳುತ್ತೆ. ಆಮೇಲೆ ಅವ್ನಿಗೊಂದು ಗಂಡಾಂತರನೂ ಕೂಡ ಕಂಡು ಬರ್ತಾ ಇದೆ 100%. ಯಾಕಂದರೆ ಶನಿ ರಾಶಿಲಿರೋದು ವೆರಿ ಡೇಂಜರ್ ಅಂತ ಪ್ರಿಡಿಕ್ಷನ್ ಮಾಡುತ್ತೆ. ಅದರಿಂದ ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಶನಿ ಹಂಗೆಲ್ಲ ರಾಶಿಲಿ ಬಂದಾಗ ತುಂಬ ಶಾಕಿಂಗ್ ನ್ಯೂಸನ್ನು ಕೊಡ್ತಾನೆ. ಅದರಿಂದ ನೀವು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಅದ್ರ ಮಧ್ಯದಲ್ಲಿ ಈ SLC ಟೈಮಿಗೆ ರಾಹು ಕೇತುಗಳು ಬದಲಾವಣೆ ಆಗೋದ್ರಿಂದ ತುಂಬ ಕಾದು ನೋಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಮಗನಿಗೆ ಫಸ್ಟು ಹೋಗಿ ಶನಿ ಶಾಂತಿ ಮಾಡಿಸಿ, ನಿಮ್ಮ ಮಗನಿಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಎಜುಕೇಷನ್ ಸ್ಟೋನನ್ನು ಯೂಸ್ ಮಾಡಿ, ಎಜುಕೇಷನ್ ಬ್ಯಾಸ್ಲೆಟ್ನ ಯೂಸ್ ಮಾಡಿ, ತುಂಬ ಇಂಪ್ರೂವ್ಮೆಂಟ್ ಆಗ್ತದೆ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರು? ನಾವು ಗುಲ್ಬರ್ಗದಿಂದ ಕರೆ ಮಾಡ್ತಿರೋದು ಮೇಡಮ್. ನಮ್ಮ ಹೆಸರು ಅಭಿಷೇಕ್ ಪಾಟೀಲ್ ಅಂತ ಮೇಡಮ್. ಅಭಿಷೇಕ್ ಪಾಟೀಲ್ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಓಕೆ, ನಿಮ್ಮ ರಾಶಿ, ನಕ್ಷತ್ರ? ಮೀನ ರಾಶಿ, ರೇವತಿ ನಕ್ಷತ್ರ ಮೇಡಮ್. ಓಕೆ, ಮೀನ ರಾಶಿ, ರೇವತಿ ನಕ್ಷತ್ರ. ಏನು ಪ್ರಶ್ನೆ? ಮೇಡಮ್, ನಮ್ಮ ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಗೌರ್ಮೆಂಟ್ ಟ್ರೈ ಮಾಡ್ತಿದ್ವಿ ಎಕ್ಸಾಮ್ಸಿಗೆ. ಓಕೆ, ಗುರುಗಳು ಉತ್ತರ ಕೊಡ್ತಾರೆ. ಸರ್ ನೋಡಿ, ಇವಾಗ ಮೀನರಾಶಿ ಟೈಮ್ ಚೆನ್ನಾಗಿಲ್ಲ. ನೀವು ನಿಮ್ಮ ಹೆಸರು ಅಭಿಷೇಕ್ ಅಂತ ಮೇಷರಾಶಿಲಿ ಹೆಸರಿಟ್ಕೊಂಡಿದ್ದೀರಾ. ಹಾಗಾಗಿ ನಿಮ್ಮ ಕೆಲಸಕ್ಕೋಸ್ಕರ ಸರ್, ನೀವೊಂದು ಗೌರ್ಮೆಂಟ್ ಕೆಲಸಕ್ಕೋಸ್ಕರ ನೀವು ಬಹಳ ಅದ್ಭುತವಾಗಿ ಒಂದು ರೂಬಿ ಕಲ್ಲನ್ನು, ಒಂದು ಕನಕಪುಷ್ಯರಾಗನ್ನು ಕೂಡ ಸ್ಟೋನನ್ನು ಯೂಸ್ ಮಾಡಿ. ನಮ್ಮ ಸಂಸ್ಥೆಯಲ್ಲೇ ಸಿಗುತ್ತೆ, ನೀವು ಆರ್ಡ್ರ್ ಮಾಡಿ ಅದನ್ನು ಕೇಳಿ ಕೆಲಸ ಸಿಗುತ್ತೆ 100%. ಅವೆರಡನ್ನೂ ಕೂಡ ನೀವು ಆರ್ಡ್ರ್ ಮಾಡಿ ಯೂಸ್ ಮಾಡಿ, ತುಂಬ ಕ್ಲಿಯರಾಗಿ ಕೆಲಸ ಸಿಗುತ್ತೆ. ಇದನ್ನು ಡಾಲರಾಗಿ ಯೂಸ್ ಮಾಡಿ. ನೀವು ಬೇಕಂದ್ರೆ ನೀವು ಆರ್ಡ್ರ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಿಮಗೆ ಬಂದು ನೀವು ತಗೊಂಡು ಹೋಗ್ಬೋದು. ಇದನ್ನು ಯೂಸ್ ಮಾಡಿ ನಿಮ್ಗೆ ಕೆಲಸ ಸಿಗುತ್ತೆ ಸರ್. ಇದು ದೊಡ್ಡ ಪರಿಹಾರ. ಇದನ್ನು ಯೂಸ್ ಮಾಡಿ. ಇವಾಗ ಹೆಂಗೆ ನಾವು ನಮ್ಮ ಕೈಲಿ ನಾವೆಲ್ಲ ಹಾಕಿದ್ದೀವಿ ನೋಡಿ, ಇವೆಲ್ಲವೂ ನಾವು ನಮಗೆ ಪರಿಹಾರಗಳನ್ನು ಹಾಕಿರ್ತೀವಿ. ಹಾಗೆ ನೀವು ಆಗ್ತಕ್ಕಂಥ ರಿಸಲ್ಟ್ ಬರುತ್ತೆ 100%. ತುಂಬ ಪಾಸಿಟಿವ್ ಆಗುತ್ತೆ. ಇದನ್ನು ಯೂಸ್ ಮಾಡಿ. ಆದರೆ ಇವಾಗ ಟೈಮ್ ಚೆನ್ನಾಗಿಲ್ಲ, ಹಾಕಿದ ಅಪ್ಲಿಕೇಶನೆಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ. ಇದು ಹಾಕಿದ ತಕ್ಷಣ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ತುಂಬ ಒಳ್ಳೆಯದಲ್ಲಿ ನಿಮ್ಗೆ ಅಷ್ಟೆಲ್ಲ ಹಾಕೋಕ್ಕೆ ಶಕ್ತಿ ಇಲ್ಲ ಅಂದರೆ ನೀವು ಗುರುಗ್ರಹದನ್ನು ಮತ್ತು ಬ್ಯಾಸ್ಲೆಟ್ನ ಹಾಕ್ಬೋದು. ಬ್ಯಾಸ್ಲೆಟ್ ಕಮ್ಮಿಗಿರುತ್ತೆ 100%. ಇದನ್ನು ಯೂಸ್ ಮಾಡಿ ನಿಮ್ಮ ಪ್ರಾಬ್ಲಮ್ ಇರುತ್ತೆ. ನೀವು ರೂಬಿ ಮಾಣಿಕ್ ಕನಕಪುಷ್ಯರಾಗ ಹಾಕಿ ಸೂಪರ್ ರಿಸಲ್ಟ್ ಬಂದ್ಬಿಡುತ್ತೆ 100%. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಅಭಿಷೇಕ್ ಅವರೇ. ಸೊ ನಮ್ಮ ಮುಂದಿನ ಕಾಲರ್. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ಮ್ಯಾಮ್, ನಮ್ಮ ಹೆಸರು ಸಂಧ್ಯಾ ಅಂತ, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಸಂಧ್ಯಾ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮ್ಯಾಮ್. ಗುರುಜಿ ಹತ್ರ ಮಾತಾಡಬೇಕಿತ್ತು. ನಂದು ಡೇಟ್ ಆಫ್ ಬರ್ತ್ ಬಂದು 19/3/1991. ಓಕೆ, ಯಾವ ರಾಶಿ, ಯಾವ ನಕ್ಷತ್ರ? ಭರಣಿ ನಕ್ಷತ್ರ, 1ನೇ ಪಾದ, ಮೇಷರಾಶಿ ಬರುತ್ತೆ ಮ್ಯಾಮ್. ಓಕೆ, ಏನು ಪ್ರಶ್ನೆ? ಅದು ನಂದು ಹಣಕಾಸಿನ ಪರಿಸ್ಥಿತಿ ಮುಂದಿಂದು ಹೆಂಗಿರುತ್ತೆ ಅಂತ. ಇವಾಗ ಚೆನ್ನಾಗಿಲ್ಲ ಅಷ್ಟು.
ಅದಕ್ಕೆ ತಿಳ್ಕೊಳ್ಳೋಣ ಅಂತ ಗುರುಜಿ. ಓಕೆ ಗುರುಗಳು, ನಿಮ್ಮ ಪ್ರಶ್ನೆಗೆ ಉತ್ತರ ಸರ್ ನೋಡಿ, ನೀವು ಮೇಷರಾಶಿ ಭರಣಿ ನಕ್ಷತ್ರ ಹೇಳಿದಲ್ವಾ? ಒಂದನೇ ಪಾದ ಬನ್ನಿ. ಹೌದು. ಹಾಗಾಗಿ ನಿಮ್ಮನೇಲಿ ಏನಾದ್ರು ದುಡ್ಡು ಕಳ್ತನ ಆಗೋದು, ಸೀಜ್ ಆಗೋದು ಅಂದರೆ ಆಗುತ್ತೆ. ಇಲ್ಲ ಯಾರಿಗಾರು ದುಡ್ಡು ಕೊಟ್ಟು ಸಿಗಾಕಿ ಅನ್ನೋದಿಲ್ಲ, ನೀವೇ ಯಾರ ಹತ್ರ ಸಾಲ ಮಾಡಿದ್ದೆಲ್ಲ ನಡೀತಿದೆ ಮೇಡಮ್ ಅವರೇ. ಇನ್ನೂ ನಿಮ್ಮ ಟೈಮು ಮೇಷರಾಶಿಗೆ ಹೆಚ್ಚು ಕಮ್ಮಿ ಇನ್ನೂ 3 ವರ್ಷ ಟೈಮ್ ಚೆನ್ನಾಗಿಲ್ಲ ಮೇಡಮ್ ಅವರೇ. ತುಂಬ ನಿಮಗೆ ತಲೆ ಕೂದಲೆಲ್ಲ ಉದುರೋದು, ಸಣ್ಣ ಆಗೋದು, ಮೈ ಸ್ಕಿನ್ ಕ್ಲಾವ್ರಮ್ ಬರೋದು, ಮತ್ತು ಕಾಲು ನೋವು ಬರೋದು, ಇದೆಲ್ಲವೂ ಕೂಡ ನಿಮ್ಮ ಮನೇಲಿ ಆಗುತ್ತೆ. ಮತ್ತು ನಿಮ್ಮ ಮನೇಲಿ ಹೊಡೆದಾಡೋದು, ಕಿತ್ತಾಡೋದು, ನಿಮ್ಮ ಮನೇಲಿ ಬಾಟ್ಲೆಲ್ಲ ಒಡೆದೋಗೋದು ನೆಗೆಟಿವ್ ಆಗಿ ಇದೆಲ್ಲ ಕಂಡು ಬಂದಿತ್ತು ಮೇಡಮ್. ನಿಮ್ಮ ಮನೇಲಿ ಲೋಟ ಎಲ್ಲ ಬಿದ್ದು ಒಡೆದೋಗೋದು, ಜಗಳ ಆಗೋದು, ಬಟ್ಟೆ ಹತ್ತಿಗೆ ಹೊಡೆದು ಬಟ್ಟೆ ಸುಟ್ಟೋಗ್ಬಿಡೋದು, ಇದೆಲ್ಲವೂ ಕೂಡ ನಡೀತಾ ಇದೆ. ಹಾಗಾಗಿ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಬೇಕಂತೆ. ಇನ್ನೂ ಹೆಚ್ಚು ಕಮ್ಮಿ 3 ವರ್ಷ ಕಾಲ ನೀವು ಉದ್ಧಾರ ಆಗೋದು ಭಾಳ ಕಷ್ಟ ಅಂತ ಹೇಳ್ತೈತೆ. ತುಂಬ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ಇಲ್ಲ ನಿಮ್ಗೆ ಯಾರು ಪಾಸಿಟಿವ್ ಇರೋರನ್ನ ಫ್ರೆಂಡ್ಶಿಪ್ ಮಾಡಬೇಕಾಗತ್ತೆ, ಅಂದರೆ ಅವ್ರಿಗೆ ಯಾರು ಟೈಮ್ ಚೆನ್ನಾಗಿರೋರನ್ನ ನೀವು ಫ್ರೆಂಡ್ಶಿಪ್ ಮಾಡಬೇಕಾಗತ್ತೆ. ನೀವು ಕುಂಭರಾಶಿಯವ್ರನ್ನ ಯಾರಾದರೂ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಅದೇ ರೀತಿಲಿ ನಿಮಗೆ ತುಂಬ ಪಾಸಿಟಿವ್ ಇರೋವಂಥ ರಾಶಿಯವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ವೃಷಭ ರಾಶಿಯವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡು ಮಾತಾಡಿ. ಅದೇ ಥರ ಇದನ್ನು ಬಳಸ್ಕೊಂಡು ನಿಮ್ಮ ಲೈಫಲ್ಲಿ ಸಖತ್ ರಿಸಲ್ಟ್ ಬರೋಕ್ಕೋಸ್ಕರ ನಿಮಗೆ ಶುಕ್ರ ತಾಂಡವ ಆಡಬೇಕು. ಯಾಕಂದರೆ ಶುಕ್ರ ಗ್ರಹದ ಸ್ಟೋನನ್ನು ಯೂಸ್ ಮಾಡಿ, ಶುಕ್ರಕ್ಕೆ ಸಂಬಂಧಪಟ್ಟಂಥ ಬ್ಯಾಸ್ಲೆಟ್ ಯೂಸ್ ಮಾಡಿ. ನಿಮ್ಮ ಮನೇಲಿ ದಿಷ್ಟಿಗೆ ಮತ್ತು ಶನಿ ದೃಷ್ಟಿಗೆ ಮತ್ತು ನೆಗೆಟಿವ್ ದೃಷ್ಟಿಗೆ ಸ್ಟೋನನ್ನ ಯೂಸ್ ಮಾಡಿ. ಇಲ್ಲಾಂದರೆ ನಿಮಗೊಂದು ತುಂಬ ಗಂಡಾಂತರ ಕಂಡು ಬಂದಿತ್ತು ಮೇಡಮ್. ಯಾರು ಕೂಡ ಸಾಲದಿಂದ ನೀವು ಸೂಸೈಡ್ ಮಾಡ್ಕೋಬೋದು, ಮತ್ತು ಸಾಲದಿಂದ ಅವಮರ್ಯಾದೆಯನ್ನು ಅನುಭವಿಸ್ಬೋದು, ಮತ್ತು ನಿಮ್ಮ ಸಾಲದ ಜಗಳದಿಂದ 4 ಜನ ನಿಮ್ಮನ್ನು ನೋಡ್ಬೋದು ಬೀದಿಲಿ. ಇದೆಲ್ಲ ಕಂಡು ಬಂದೈತೆ. ಆಗದಿರೋ ಥರ ಇದಕ್ಕೆಲ್ಲ ಸ್ಟೋನ್ ಯೂಸ್ ಮಾಡಿ. ಇಲ್ಲ ಆಗಿದಾಗ ಅವು ಎಷ್ಟೇ ದುಡ್ಡಿದ್ರೂ ಕೂಡ ಮತ್ತೆ ವಾಪಸ್ ತರೋಕ್ಕಾಗಲ್ಲ, ನೀವು ಅವಮರ್ಯಾದೆಯನ್ನು ಅನುಭವಿಸ್ತೀರ ಅಂತ ಹೇಳ್ತಾ ಇದೆ. ಯಾಕಂದರೆ ಶನಿ ಇನ್ನೂ ಕೂಡ ನಿಮ್ಮ ರಾಶಿಗೆ ಬರಬೇಕು, ಬಂದಾಗ ಇನ್ನೂ ದೊಡ್ಡ ಗಂಡಾಂತರವನ್ನು ಕಾಣ್ತೀರಾ ಅಂತ ಹೇಳುತ್ತೆ. ಯಾವಾಗಲಾರು ಕೂಡ ಕಂಪ್ಲೇಂಟ್ ಕೇಸಲ್ಲಾಗಿ ನೀವು ಅವಮರ್ಯಾದೆಯನ್ನು ಅನುಭವಿಸ್ತೀರ ಅಂತ ಹೇಳ್ತಾ ಇದ್ದೀವಿ. ಆಗದಿರೋ ಥರ ನೋಡ್ಕೊಳ್ಳಿ ನಿಮ್ಮ ಕುಟುಂಬದಲ್ಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಸೊ ನೀವು ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕಾದ್ರೆ ಸೊ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳ್ಬೋದು. ಅಷ್ಟೇ ಅಲ್ದಿರ ಸೊ ಆರ್ಯವರ್ಧನ್ ಗುರುಗಳೇ ಖುದ್ದಾಗಿ ನಿಮಗೆ ಸಂಖ್ಯಾಶಾಸ್ತ್ರನ ಹೇಳ್ಕೊಡ್ಬೇಕಾ? ಹಾಗಾದರೆ ಆನ್ಲೈನ್ ಮುಖಾಂತರ ತಾವು ಅವರ ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು. ಸೊ ಅದಕ್ಕೆ ನೋಂದಣಿ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟ್.